ಎಲ್ಲಾರು ಅಲ್ಲಿಂದ ಬರುವಾಗ ಬೋರ್ಡಿಂಗ್ ಪಾಸ್ ತಗೊಂಡೇ ಬಂದಿದೀವಿ, ಗೊತ್ತಾಯ್ತಲ್ಲ. ವಾಪಸ್ ಹೋಗ್ಬೇಕು. ಯಾವ ಟೈಮು ಯಾವತ್ತು ಡೇಟು ಗೊತ್ತಿಲ್ಲ. ಅದೆಲ್ಲ ಸೀಲ್ಡ್ ಕವರ್ ನಲ್ಲಿ ಕೊಟ್ಬಿಟ್ಟಿದ್ದಾರೆ, ಮುಚ್ಚಿಟ್ಟಿದ್ ಕವರ್ ನಲ್ಲಿ ಕೊಟ್ಬಿಟ್ಟಿದ್ದಾನೆ ಭಗವಂತ. ಬರುವಾಗ್ಲೇ ಬರ್ದ್ಬಿಟ್ಟು ಕಳಿಸ್ಬಿಟ್ಟಿದ್ದಾನೆ, ಇಂಥ ದಿನ ನೀ ಬರ್ಬೇಕು ಅಂತ. ಆ ವಿಮಾನ ಯಾವತ್ತು ನಿಧಾನ ಆಗಲ್ಲ, ಒಂದು ಕ್ಷಣ ನಿಧಾನ ಆಗೋದಿಲ್ಲ. ಬೇಕು ಅಂದಾಗ ಬೇಡ ಅಂದಾಗ ಅದು ಬರುವಂತದ್ದಲ್ಲ. ನಾ ಮುಂದೆ ಇನ್ನೊಬ್ಬ ಹಿಂದು, ಇನ್ನೊಬ್ಬ ಮುಂದೆ ನಾನು ಹಿಂದು, ಅಷ್ಟೇ ಆಗ್ಬೇಕು, ಗೊತ್ತಾಯ್ತಲ್ಲ. ಹಿಂಚ ಮುಂಚ ಆಗ್ಬೋದು ಹೊರತು ಜಾಸ್ತಿ ದಿನ ಇಲ್ಲಿ ಯಾರು ಪರ್ಮನೆಂಟ್ ಆಗಿ ಇರಕ್ಕಾಗಲ್ಲ. ಈಗ ನೀವು 3 ಜನ ಬದುಕಿದಿರಿ ಕೋವಿಡ್ ನಂತರನು, ಗೊತ್ತಾಯ್ತಲ್ಲ. ಭಗವಂತ ಬದುಕಿಸಿರೋದು ನಿಮ್ 3 ಜನನ್ನ ಚೆನ್ನಾಗಿ ಬದುಕಿ ಅಂತ. ಇಲ್ಲರ ಕೋವಿಡ್ ಅಲ್ಲಿ ಕರ್ಕೊಂಡ್ಬಿಡೋನು. ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೋಗ್ಬಿಟ್ರಲ್ಲಮ್ಮ ಕೋವಿಡ್ ನಲ್ಲಿ. ರಾಜಕಾರಣಿಗಳು ಹೊರಟೋದ್ರು, ಇದ್ದಂತ ಮಿನಿಸ್ಟರ್ ಹೋಗ್ಬಿಟ್ರು, ಲಾಯರ್ಗಳು ತೀರ್ಕೊಂಡು ಹೋಗ್ಬಿಟ್ರು, ಪಾರ್ಟಿ ಕೂಲಿ ಮಾಡೋನಿಂದ ಹಿಡಿದು ಮಿನಿಸ್ಟರ್ ತನಕ ಯಾರನ್ನೂ ಉಳಿಸ್ಕೊಳ್ಳಿಲ್ಲ ಕೋವಿಡ್. ಎಲ್ಲರನ್ನೂ ತಿನ್ಕೊಂಡು ಹೋಗ್ಬಿಡ್ತು.